ಈಗ ನಿನ್ನೆ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಿಎಂ ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಯಾಕೆ ಮೌನವಾಗಿದೆ, ಯಾಕೆ ಸ್ಪಷ್ಟವಾಗಿ ಏನ್ ಹೇಳ್ತಾ ಇಲ್ಲ, ಯಾಕೆ ಎಲ್ಲರಿಗೂ ಕ್ಲಿಯರ್ ಮಾಡ್ತಾ ಇಲ್ಲ ಅನ್ನೊಂದು ಪ್ರಶ್ನೆ. ಖರ್ಗೆ ಅವರು ಕೂಡ ಅದೇ ಮಾತಲ್ಲಿ ಹೇಳಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ಉತ್ತರ ಕೊಡಕ್ ನಾನೇನ್ ದೊಡ್ಡ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ. ಒಂದು ವಿಚಾರ. ಎರಡನೇದು, ತಾವೇನ್ ಕೇಳ್ತಾ ಇದ್ರೆ ನನ್ಗೆ ಅರ್ಥ ಆಗ್ತಿಲ್ಲ. ನನಗೆ ಅಲ್ಲ, ಹೈಕಮಾಂಡ್ ಯಾಕೆ ಈ ಗೊಂದಲಗಳನ್ನ ಬಗೆಹರಿಸ್ತಾ, ಯಾವ ಗೊಂದಲ ಇದೆ? ಈಗ ಪವರ್ ಶೇರಿಂಗ್ ವಿಚಾರನೇ ಪ್ರಸ್ತಾಪ ಆಗ್ತಾ ಇದೆ. ಮಾತಾಡ್ತಾರೆ, ಎಲ್ಲಿ ಮಾತಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ, ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಕ್ಕೆ ಹೋಗಿದೀವಿ, ಪ್ರಸ್ತಾಪ ಮಾಡ್ತೀವಿ ಅಂತ ನೇರವಾಗಿ ಮಾತಾಡಿದ್ದಾರೆ ಅವರು. ಅವ್ರನ್ನೇ ಕೇಳ್ಬೇಕು ನೀವು. ನಾನು ಆ ವಿಚಾರದಲ್ಲಿ ಹೋಗಿದ್ರೆ ಖರ್ಗೆ ಅವರನ್ನ ಭೇಟಿ ಮಾಡಕ್ಕೆ ಈಗ ರಾಜ್ಯದಲ್ಲೇ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ಭೇಟಿ ಮಾಡಿ. ಹೌದು, ನಾನು ಹೋಗಿದ್ದ ಕಾರಣ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿ ಹೇಳಿದಂತ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದಂಥದ್ದು ಒಂದು ಕಡೆ ಆದ್ರೆ, ಎರಡನೇದು ನಮ್ಮ ಜಿಲ್ಲೆಯ ನಾಯಕರಾದಂತ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವ್ರಿಗೆ ಮಾಡ್ಕೊಡಿ ಅಂತ ಹೇಳಿ ಅಧ್ಯಕ್ಷನ್ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದದ್ದು. ಸಿದ್ದರಾಮಯ್ಯನವರು ಸಿಎಂ ಆಗಿರ್ಬೇಕಾದ್ರೆ, ಡಿಸಿಎಂ ಅವರು ಇರ್ಬೇಕಾದ್ರೆ ತುಮಕೂರು ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ನೀವು ಹೈಕಮಾಂಡ್ ಮಟ್ಟಕ್ಕೆ ಹೋಗಷ್ಟು ಇದೆಯಾ ಸರ್? ಅಲ್ಲ, ನಾನು ಈಗ ಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಉಪಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಎಸಿಸಿ ಅಧ್ಯಕ್ಷನ್ ಭೇಟಿ ಮಾಡೋದ್ರ ತಪ್ಪೇನಿದೆ? ಆ ಕಾರಣಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಅವರ ಆಶೀರ್ವಾದವನ್ನು ಪಡ್ಲಿಕ್ಕೆ ಹೋಗಿದ್ದು. ಅದ್ರ ಬಗ್ಗೆ ನೀವು ಆಗ್ಲೇ ನೋಟಿಸ್ ಕೊಡ್ಸಿದೀರಿ. ನಾನು ಅದ್ರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಈಗ ಅಭಿಪ್ರಾಯ ಮಾತ್ರ ಅಲ್ವಾ ಸರ್, ತುಂಬಾ ಜನ ಅಭಿಪ್ರಾಯ ಇದೆ. ಬಾಲಕೃಷ್ಣ ಅವರು ಕೂಡ ಅದನ್ನ ಹೇಳಿದ್ದಾರೆ, ತುಂಬಾ ಜನನು ಕೂಡ ಅದನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಹೈಕಮಾಂಡರು ಒಂದ್ಸಲಿ ನೀವ್ಯಾರು ಮಾತಾಡ್ಕೂಡ್ದು ಅಂತ ಹೇಳಿದ್ದಾದ್ಮೇಲೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ಆಗ್ಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯಮಂತ್ರಿ ಅವರ ವಿಚಾರದಲ್ಲಿ ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ಪ್ಲೀಸ್, ನನಗೆ ಆಲ್ರೆಡಿ ನೋಟಿಸ್ ಕೊಟ್ಟವ್ರೆ, ಮಾತಾಡಬೇಡಿ ಅಂತ ಹೇಳವ್ರೆ. ನಾನು ಅದರಂತೆ ಅಬೈಡ್ ಆಗ್ತೀನಿ. ಸರ್, ಈಗ ಖರ್ಗೆ ಅವರು ದೆಹಲಿಗೆ ಭೇಟಿಗೆ ಹೋಗಿದ್ರಿ, ಅಲ್ಲಿ ತುಂಬಾ ಜರೂರ್ ತೋರಿಸಿದ್ರಿ ಸರ್. ಈಗ ರಾಜ್ಯದಲ್ಲೇ ಇದಾರೆ, ತಮ್ಮ ನಿಯೋಗ ತುಮಕೂರಿನ ನಿಯೋಗ ಹೋಗಿ ಭೇಟಿ ಆಗ್ಬೋದಿತ್ತಲ್ಲ ಸರ್. ಈವರೆಗೂ ಕೂಡ ಭೇಟಿ ಆಗಿಲ್ಲ, 2 ದಿನ ಆಯ್ತು. ಅಂದ್ರೆ ತಾವು ಸಚಿವ ಸ್ಥಾನದ ವಿಚಾರ ಕುರಿತಂತೆ ಚರ್ಚೆಗೆ ಹೋಗಿ ಅವ್ರು ಟೈಮ್ ಕೊಟ್ರಲ್ಲ, ಎಷ್ಟಲ್ಲಿ ಮಾತಾಡ್ತೀರಾ? ಒಂದ್ಸಲಿ ಅವ್ರಿಗೂ ಬೇರೆ ಬೇರೆ ಟೈಮ್ ಇರುತ್ತೆ, ನಮ್ಗೆಲ್ಲರಿಗೂ ಒಂದು ಟೈಮ್ ಕೊಟ್ಟು ಮಾತಾಡಿಸಿ ಎಲ್ಲ ರೀತಿಯಲ್ಲಿ ಅಡ್ವೈಸ್ ಮಾಡಿ ಕಳ್ಸಿದ್ದಾರೆ. ನಿಮ್ಮ ನಿಮ್ಮ ವಿಚಾರಗಳನ್ನ ನಾನು ತೆಗೆದುಕೊಳ್ಳಕ್ ರೆಡಿ ಇದ್ದೀರಿ ಅಂತ ಹೇಳಿ ಅವರು ನಮ್ಗೆ ಅವಕಾಶ ಕೊಟ್ರು. ನಮ್ದು ಏನೇನಿದೆ 4 ಗೋಡೆ ಮಧ್ಯೆ ಹೇಳೋಂಥದ್ದು ಏನಿದೆ ಹೇಳಿದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಆಗುತ್ತೆ ಅಂತ ನಾನು ಅಪೇಕ್ಷೆ ಪಡ್ತೇನೆ. ಅಲ್ಲ, ನಾವು ಕೇಳೋದು ನಮ್ಮ ಹಂತದಲ್ಲಿ ಏನೇನಿದೆ ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಸಾಹೇಬರು ಅವ್ರ ನಿರ್ಧಾರಗಳನ್ನ ವರಿಷ್ಠರು ತೆಗೆದುಕೋಬೇಕು. ಅದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ತಗೋತಾರೆ ಅನ್ನೋದು ನೋಡೋಣ. ಸಂಪುಟ ಪುನರ್ರಚನೆ ಯಾಕೆ ಸರ್ ಪದೇ ಪದೇ ಅಡ್ಡಿ ಆತಂಕಗಳೆಲ್ಲ ಇದ್ರೆ ಹೈಕಮಾಂಡ್ಗೆ ಇಚ್ಛೆ ಇಲ್ಲ? ಇಟ್ ಇಸ್ ಎ ಪ್ರಿರಾಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ಅವ್ರು ತೆಗೆದುಕೊಂಡಂತ ನಿರ್ಧಾರದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ತೆಗೆದುತ್ತಾರೆ ಅನ್ನೋದನ್ನ ನೋಡೋಣ. ಅಲ್ಲ ಸರ್, ಈಗ ರಾಹುಲ್ ಗಾಂಧಿ ಅವರು ಕ್ಯಾಬಿನೆಟ್ ರಿಷಫಲ್ ಮಾಡಿ ಮಾತಾಡಿ ಖರ್ಗೆ ಅವ್ರ ಜೊತೆ ಅಂತ ಹೇಳಿದ್ರು. ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಮಾಡ್ತಾರೆ, ನಂತರ ಅದು ಬ್ರೇಕ್ ಬೀಳುತ್ತೆ. ನನಗೆ ಅರ್ಥ ಆಗ್ತಿಲ್ಲ. ನೀವೇನೇ ಇಷ್ಟೊಂದು ಕೂಲಂಕಷವಾಗಿ ಇದನ್ನ ಮಾಹಿತಿ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಎಸಿಸಿ ಮಾಹಿತಿ ನಿಮ್ ಕೈಗೆ ನಿಮ್ಗೆ ಡೈರೆಕ್ಟ್ ಆಗಿ ಬರ್ತಾರೆ ಅಂತ ಕಾಣಿಸ್ತಾ ಇದೆ. ಆತರ ಏನಿಲ್ಲ. ಖರ್ಗೆ ಸರ್ ಅಧ್ಯಕ್ಷರು ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಅಧ್ಯಕ್ಷರು ಇವತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾರೆ. ಅವರೆಲ್ಲ ಕುಳಿತು ಒಂದು ಚರ್ಚೆ ಮಾಡಿ ತೆಗೆದುಕೋತಾರೆ ಅಂತ ನಿರ್ಧಾರ ನಾನು ಭಾವಿಸ್ತೇನೆ. ಮತ್ತೆ ಡೆಲ್ಲಿಗೆ ಏನಾದ್ರು ಹೋಗ್ತೀರಾ ಸರ್? ಅವಶ್ಯಕತೆ ಇದ್ರೆ ಹೋಗ್ತೀವಿ. ಸಾಹೇಬ್ರನ್ನ ಅಪ್ಸೆಟ್ ಆಗಿದ್ದಾರೆ ಯಾಕಂದ್ರೆ ಏನಿಲ್ವಲ್ಲ, ಚೆನ್ನಾಗಿದ್ದಾರೆ, ಗೆಲ್ವಾಗಿದ್ದಾರೆ. ನೀವು ಕಳಿಸ್ತೀರಾ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಸಾಹೇಬ್ರು ಹೇಳ್ತಾರೆ, ಸಾಹೇಬ್ರು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಮೊದ್ಲಿಂದಾನೇ ಹೇಳ್ತಾರ ಅವರು, ನಾವು ಅದನ್ನ ಬಿಲೀವ್ ಮಾಡಿದ್ವಿ. ಯಾವಾಗ ಸಿಗ್ಬೋದು ಸರ್? ನನ್ ಮಾತಾಡ್ಬೇಡ ಅಂತ ಹೇಳಿದ್ದಾರೆ, ನಾನು ಮಾತಾಡಲ್ಲ. ಆಯ್ಕೆ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.